ಇನ್ನು ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗ್ತಾ ಇರುವಂತಹ ಸೇವೆಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಈಗ ಸರ್ಕಾರ ದರ ಏರಿಕೆಗೆ ಮುಂದಾಗಿದೆ. ಸೇವಾ ಶುಲ್ಕಗಳನ್ನು ಏರಿಕೆ ಮಾಡ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ಯಾವಾಗ ಸರ್ಕಾರಿ ಚಿಕಿತ್ಸೆಗಳ ವೆಚ್ಚಗಳನ್ನು ಇದರಲ್ಲಿ ಬೆಲೆ ಏರಿಕೆ ಮಾಡ್ತು ಅಂದರೆ ರಿಜಿಸ್ಟ್ರೇಷನ್ ವೆಚ್ಚ ಇರ್ಬೋದು, ಬೆಡ್ಗೆ ಸಂಬಂಧಪಟ್ಟ ಶುಲ್ಕ ಇರ್ಬೋದು, ವೆಂಟಿಲೇಟರ್ ಶುಲ್ಕ ಇರ್ಬೋದು, ಇವೆಲ್ಲವೂ ಕೂಡ ಏರಿಕೆ ಮಾಡ್ತು. ಬಡವರನ್ನು ಬದುಕೋದಕ್ಕೆ ಇವರು ಬಿಡೋದಿಲ್ಲ ಅಂತ ಬಿಜೆಪಿಯವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆದರೆ ಈ ರೀತಿಯಾದಂತಹ ಬೆಲೆ ಏರಿಕೆಯಿಂದ ಯಾರಿಗೂ ಹೊರೆ ಆಗೋದಿಲ್ಲ ಅನ್ನುವಂಥ ಸಮರ್ಥನೆಯನ್ನು ಆರೋಗ್ಯ ಮಂತ್ರಿ ಕೊಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ದುಬಾರಿಯಾದ ಸೇವೆ, ಬಡಬಗ್ಗರಿಗೆ ಹೊರೆ ಆಗಲಿದೆ ಟ್ರೀಟ್ಮೆಂಟ್. ನಾವು ಫ್ರೀ ಇರುತ್ತೆ ಅಂತಾನೆ ಅಲ್ವಾ ಇಲ್ಲಿಗೆ ಬರೋದು. ಆ ಥರ ದುಡ್ಡು ಕಟ್ಕೊಂಡು ನೋಡಿದ್ರೆ ಅದು ಏನು ಫ್ರೀ ಆಗುತ್ತೆ? ಅವ್ರ ಕೈಗೆ ಎಟ್ಕತ್ತೆ ಅಂತ ತಾನೇ ಅವರು ಇಲ್ಲಿ ಏನೇ ಆಗಲಿ ಎಷ್ಟೇ ಹೊತ್ತಾಗಲಿ ಬರ್ತಾರೆ ಇಲ್ಲಿ. ರಾಜ್ಯದಲ್ಲಿ ಜನರ ಜೀವನ ದಿನೇ ದಿನೇ ದುಬಾರಿ ಆಗ್ತಾ ಇದೆ. ಕಳೆದ ಕೆಲ ತಿಂಗಳ ಹಿಂದೆ ಮದ್ಯ, ಸ್ಟಾಂಪ್ ಡ್ಯೂಟಿ, ಹಾಲಿನ ದರ ಹೆಚ್ಚಳ ಮಾಡಿದಂಥ ಸರ್ಕಾರ ಈಗ ಮತ್ತೊಂದು ಹೆಜ್ಜೆ ಇಟ್ಟಿದೆ. ಇದೀಗ ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಸೇವಾ ದರಗಳನ್ನು ಪರಿಷ್ಕರಣೆ ಮಾಡಲಿಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಹೀಗಾಗಿ ರಾಜ್ಯದಲ್ಲಿನ ವೈದ್ಯಕೀಯ ಸೇವೆ ತುಟ್ಟಿಯಾಗ್ತಾ ಇದೆ. ಇನ್ನು ಆಸ್ಪತ್ರೆಗಳಲ್ಲಿ ಸದ್ಯದ ಯಾವ ಸೇವೆ ಎಷ್ಟಿತ್ತು, ಹೊಸ ದರ ಎಷ್ಟಿದೆ, ಜನಸಾಮಾನ್ಯರಿಗಾಗುವಂಥ ದರದ ಹೊರೆ ಎಷ್ಟು ಅನ್ನೋದನ್ನ ನೋಡೋದಾದ್ರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ 10 ರೂಪಾಯಿ ಇದ್ದಂಥ OPD ರಿಜಿಸ್ಟ್ರೇಷನ್ ದರವನ್ನು 10 ರೂಪಾಯಿ ಹೆಚ್ಚಳ ಮಾಡಿದ್ದು ಇನ್ಮುಂದೆ 20 ರೂಪಾಯಿ ಕೊಡಬೇಕು. 25 ರೂಪಾಯಿ ಇದ್ದಂಥ ಒಳರೋಗಿಗಳ ಅಡ್ಮಿಷನ್ ದರ 25 ರೂಪಾಯಿ ಹೆಚ್ಚಳ ಮಾಡಿದ್ದು ಸದ್ಯ 50 ರೂಪಾಯಿಗೆ ಹೆಚ್ಚಳವಾಗಿದೆ. 70 ರೂಪಾಯಿ ಇದ್ದಂಥ ರಕ್ತ ಪರೀಕ್ಷೆ ದರವನ್ನು 50 ರೂಪಾಯಿ ಹೆಚ್ಚಿಸಿದ್ದು 120 ರೂಪಾಯಿ ಕಟ್ಟಬೇಕು. 25 ರೂಪಾಯಿ ಇದ್ದಂಥ ವಾರ್ಡ್ ಚಾರ್ಜಸ್ ದರಕ್ಕೆ 25 ರೂಪಾಯಿ ಹೆಚ್ಚಳ ಮಾಡಿದ್ದು ಇನ್ಮುಂದೆ 50 ರೂಪಾಯಿ ಪಾವತಿ ಮಾಡಬೇಕು. 250 ರೂಪಾಯಿ ಇದ್ದಂಥ ಮೆಡಿಕಲ್ ಸರ್ಟಿಫಿಕೇಟ್ ಇನ್ಮುಂದೆ 300 ರೂಪಾಯಿ ಆಗಲಿದೆ. 100 ರೂಪಾಯಿ ಇದ್ದಂಥ CBC ಟೆಸ್ಟ್ ದರವನ್ನು 125 ರೂಪಾಯಿಗೆ ಏರಿಸಲಾಗಿದೆ. 25 ರೂಪಾಯಿ ಇದ್ದಂಥ ಯೂರಿನ್ ಟೆಸ್ಟ್ 50 ರೂಪಾಯಿ, 25 ರೂಪಾಯಿ ಇದ್ದಂಥ ಶುಗರ್ ಟೆಸ್ಟ್ 50 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಸರ್ಕಾರದ ಹೊಸ ರೇಟ್ಗೆ ಬಡ ಬಗ್ಗರ ಮೇಲೆ ಬರೆ ಎಳೆದಂತಾಗಿದೆ. ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಡಿಪೆಂಡ್ ಆಗಿದ್ದಂಥವರು ಈಗ ಸರ್ಕಾರದ ನಿರ್ಧಾರಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕಿತ್ಸೆ ದರ ಹೆಚ್ಚಳ ಹಿನ್ನೆಲೆಯಲ್ಲಿ ನಗರದ ವಿಕ್ಟೋರಿಯಾ, KC ಜನರಲ್, ವಾಣಿ ವಿಲಾಸ ಸೇರಿದಂತೆ ಅನೇಕ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಸಮಸ್ಯೆ ಆಗಿದೆ. BPL ಕಾರ್ಡ್ ಇದ್ರೂ ಬಿಲ್ ಕಟ್ಟಲೇಬೇಕು ಅಂತ ಹೇಳ್ತಾರೆ. ಇವಾಗ ರೇಷನ್ ಕಾರ್ಡ್ ಬೇರೆ ಎಲ್ಲ ಇದು ಮಾಡ್ತಾ ಇದ್ದಾರೆ, ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ತುಂಬ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ನಾವು ಫ್ರೀ ಇರುತ್ತೆ ಅಂತಾನೆ ಅಲ್ವಾ ಇಲ್ಲಿಗೆ ಬರೋದು. ತುಂಬ ಪ್ರಾಬ್ಲಮ್ ಆಗುತ್ತೆ. ಸ್ಕ್ಯಾನ್ ಫ್ರೀ ಅಂತ ಹೇಳಿದ್ರು 600 ಏನೋ ಕಟ್ಟಿಸ್ಕೊಂಡಿದ್ದಾರೆ ನಿನ್ನೆ ಅಲ್ಲಿ. ಯಾಕಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅನ್ನೋದು ತುಂಬ ಕಮ್ಮಿ ಇರುತ್ತೆ, ನೋಡ್ತಾರೆ ಅಂತಾನೆ ಬರೋದು ಬಡವರೆಲ್ಲ. ಆ ಥರ ದುಡ್ಡು ಕಟ್ಕೊಂಡು ನೋಡಿದ್ರೆ ಏನು ಫ್ರೀ ಆಗುತ್ತೆ? ಏನೋ ಏಜ್ ಇಲ್ಲ ಇರೋರ್ಗಾದ್ರೆ ಪ್ರಾಬ್ಲಮ್ ಆಗಲ್ಲ, ಏಜ್ ಆದವ್ರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದ್ರೆ ಅವ್ರಿಗೆ ನಡೆಯೋ ಶಕ್ತಿನೇ ಇರಲ್ಲ, ಅವ್ರ ಹತ್ರ ದುಡ್ಡು ಇರುತ್ತೋ ಇರಲ್ವೋ ಗೊತ್ತಿರಲ್ಲ, ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ. ಸೌಲಭ್ಯಗಳನ್ನ ಮತ್ತೆ ಬಡವರು ಹೆಂಗ್ ಪಡ್ಕೊಂತಾರಲ್ವಾ, ಅವ್ರ ಕೈಗೆ ಎಟ್ಕತ್ತೆ ಅಂತ ತಾನೇ ಅವರು ಇಲ್ಲಿ ಏನೇ ಆಗಲಿ ಎಷ್ಟೇ ಹೊತ್ತಾಗ್ಲಿ ಬರ್ತಾರೆ ಇಲ್ಲಿಗೆ. ಇದರಿಂದ ಒಂಚೂರು ಜಾಸ್ತಿ ಮಾಡದೇ ಇದ್ರೆ ಒಳ್ಳೆಯದು. ದುಬಾರಿ ಟ್ರೀಟ್ಮೆಂಟ್ ಕೆರಳಿದ ಕೇಸರಿ ಪಡೆ, ಬಡವರ ಮೇಲೆ ಚಪ್ಪಡಿ ಎಳೆಯುವ ಕೆಲಸ ಅಂತ ಕಿಡಿ. ಸರ್ಕಾರದ ಬೆಲೆ ಏರಿಕೆ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಈ ಸಂಬಂಧ ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿದ ಅಶೋಕ್ ಚಿಕಿತ್ಸೆಗಳ ಬೆಲೆ ಹೆಚ್ಚಳ ಬಗ್ಗೆ ಪರಿಶೀಲನೆಯನ್ನ ಮಾಡಿದ್ರು. ಈ ವೇಳೆ ಮಾತನಾಡಿದಂತ ವಿಪಕ್ಷ ನಾಯಕ, ಈಗಾಗಲೇ 16 ತಿಂಗಳಲ್ಲಿ ಕಾಂಗ್ರೆಸ್ ಬಡವರ ಮೇಲೆ ಚಪ್ಪಡಿ ಎಳೆಯುವಂತ ಕೆಲಸ ಮಾಡಿದೆ. ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಪಾಪರಾಗಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಬಂದಂತ 16 ತಿಂಗಳಲ್ಲಿ ಬಡವರ ತಲೆ ಮೇಲೆ ಚಪ್ಪಡಿ ಎಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆರೋಗ್ಯ ಇಲಾಖೆಯವರು, ಇಲಾಖೆಯಲ್ಲಿ ಹಣದ ಕೊರತೆ ಇರೋದ್ರಿಂದ ಔಷಧಿಗಳನ್ನು ತೆಗೆದುಕೊಳ್ಳಕ್ಕಾಗಲ್ಲ, ಆ ಸ್ಥಿತಿ ಇದೆ. ಇನ್ನು ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬೆಲೆ ಏರಿಕೆ ಖಂಡಿಸಿ ವಿಕ್ಟೋರಿಯಾ ಆಸ್ಪತ್ರೆ ಎದುರು ಪ್ರತಿಭಟನೆ ಕೂಡ ನಡೆಯಿತು. ಅಲ್ಲದೆ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆ ಕೂಡ ಕೊಟ್ಟರು. ದರವನ್ನು ಏರಿಸಿದ್ದಾರೆ, ಅದು ಸರಿಯಲ್ಲ. ಭಾನುವಾರ ಮೈಸೂರಿನ KR ಆಸ್ಪತ್ರೆ ಮುಂದೆ ಕನ್ನಡ ಚಳವಳಿ ಪಕ್ಷ ಇಡೀ ರಾಜ್ಯಾದ್ಯಂತ ತೀವ್ರವಾಗಿ ಹೋರಾಟ ಮಾಡ್ತೇವೆ. ಬೆಲೆ ಹೆಚ್ಚಳದ ಬಗ್ಗೆ ಸಮರ್ಥಿಸಿಕೊಂಡಿರುವ ಆರೋಗ್ಯ ಸಚಿವ, ಇದು ಸಣ್ಣ ಪರಿಷ್ಕರಣೆ ಅಷ್ಟೇ, ಗ್ಯಾರಂಟಿಗೂ ಶುಲ್ಕ ಪರಿಷ್ಕರಣೆಗೂ ಲಿಂಕ್ ಇಲ್ಲ ಅಂತ ಹೇಳಿದ್ರು. ಈ ಸೇವಾ ಶುಲ್ಕ ಆಸ್ಪತ್ರೆಗೆ ಹೋಗ್ತದೆ.
ಈ ಒಂದು ರೀತಿಯಾಗಿ ಅದನ್ನು ಸಣ್ಣ ಒಂದು ಪರಿಷ್ಕರಣೆ ಮಾಡಿದ್ದಾರೆ. ಯಾಕಂದರೆ ಭಾಳ ವರ್ಷಗಳ ನಂತರ ಮಾಡಿದ್ದಾರೆ. ಆ ದುಡ್ಡು ಸರ್ಕಾರ ಕಡೆ ಏನು ಹೋಗಲ್ಲ, ಅದು ಆಸ್ಪತ್ರೆಯಲ್ಲೇ ಇರ್ತದೆ. ಆಸ್ಪತ್ರೆಯ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಅದು ಮಾಡಿರುವಂಥದ್ದು. ಮತ್ತು ಬಡವರಿಗೆ ತೊಂದರೆ ಆಗುವಂಥ ರೀತಿಯಲ್ಲೂ ಕೂಡ ಏನಿಲ್ಲ. ಈಗ ಅದನ್ನು ಅಲ್ಪ ಪ್ರಮಾಣದಲ್ಲಿ ಮಾಡಿದ್ದಾರೆ. ಬೆಲೆ ಏರಿಕೆ ಬಿಸಿ ಹಾಗೂ ಖಾಸಗಿ ಆಸ್ಪತ್ರೆಗಳ ಧನದಾಹದ ಮಧ್ಯೆ ಸರ್ಕಾರಿ ಆಸ್ಪತ್ರೆಗಳೇ ಬಡಬಗ್ಗರಿಗೆ ಸರ್ಕಾರಿ ಆಸ್ಪತ್ರೆಗಳು ಜೀವದಾನವನ್ನು ನೀಡ್ತಾ ಇದ್ವು. ಇಂತಹ ಸಮಯದಲ್ಲಿ ಸರ್ಕಾರದ ನಿರ್ಧಾರ ಎಷ್ಟು ಸರಿ ಅನ್ನೋದು ಜನರ ಪ್ರಶ್ನೆ. ಅಲ್ಲದೆ ಬೆಲೆ ಹೆಚ್ಚಳದ ಬಳಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಗುಣಮಟ್ಟವನ್ನಾದರೂ ಕಾಪಾಡಬಹುದು ಅನ್ನುವಂಥ ನಿರೀಕ್ಷೆಯೂ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.